ಎಲ್ಲರಿಗೂ ನಮಸ್ತೆ. ನಮ್ಮ MS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡಿಕೊಟ್ಟಿದ್ದೀನಿ, ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಮಾಡುವ ವಿಧಾನ ಹೀಗೆ ತಿಳಿಸ್ಕೊಡ್ತಾಯಿದ್ದೀನಿ, ಬನ್ನಿ. ಮೊದಲನೇದಾಗಿ ಸಬ್ಬಕ್ಕಿನ ನೆನೆಸಿಡೋಣ 10 ನಿಮಿಷ. ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ. ಹಾಗೆ 1 ಲೋಟ ಹಾಲು, 1 ಲೋಟ ಹಾಲಿಗೆ 1 ಲೋಟ ನೀರು ರೆಡಿ ಮಾಡಿಡೋಣ. ಹಾಗೆ ಸ್ವಲ್ಪ ಮಿಲ್ಕ್ ಮಿಸ್ಟ್, ಹಾಗೆ ಸಬ್ಬಕ್ಕಿ ಪದಾರ್ಥ ಗೋಡಂಬಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ. ನಾವು ಅದೇ ಅಳತೆಯಲ್ಲಿ ಶುಗರ್ ತೊಗೊಂಡಿದ್ದೀನಿ. ಈಗ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಕಾಯ್ದ ತಕ್ಷಣ ನೀರು ಬಾಳ್ತಾ ಇದೆ. 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಹಾಲು ಕಾಯ್ತಾ ಇದೆ. ಹಾಲು ಕಾಯ್ತಾ ಇದ್ದಾಗೆ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಹಾಗೆ ನಾನು ಮಿಲ್ಕ್ ಮಿಸ್ಟ್ನ ಇಷ್ಟು ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟೇ ಹಾಕೋಬೇಕು. ಹಾಗೆ ಹಾಲು ಕಾಯ್ತಾ ಇದೆ. ನಾನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮೆಲ್ಲಗೆ ಇದನ್ನು ತಿರುಗಿಸ್ತಾ ಬನ್ನಿ. ಸಕ್ಕರೆ ಕರಗೋ ತನಕ ತಿರುಗಿಸ್ತಾ ಬನ್ನಿ. ಮಿಲ್ಕ್ ಮಿಸ್ಟ್ ಅದರಲ್ಲಿ ಕರಗಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಸ್ವಲ್ಪ ಕರಗಿ ಹಾಲು ಮಳ್ತಾ ಇದೆ. ಹಾಲು ಪೂರ್ತಿಯಾಗಿ ಮಳ್ತಾ ಇದೆ. ಈಗ ನಾವು ಇದಕ್ಕೆ ಸಬ್ಬಕ್ಕಿನ ಆ್ಯಡ್ ಮಾಡೋಣ. ಈಗ ಈ ರೀತಿ ತಿರುಗೋಣ. ಈ ರೀತಿ ಮೆಲ್ಲಗೆ, ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಲಿಗೆ ಹಾಕಿದ ತಕ್ಷಣ ಈ ರೀತಿ ನೋಡಿ, ನೋಡ್ತಾ ಇದ್ದೀರಾ. ಈಗ ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಬಾದಾಮ್ ಪೌಡ್ರು, ಇದಕ್ಕೆ ನಾನು 2 ಏಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಹಾಲಲ್ಲಿ ಹಾಕಿದ ತಕ್ಷಣ ಈ ರೀತಿ ದಪ್ಪ ದಪ್ಪ ಆಗುತ್ತೆ ಸಬ್ಬಕ್ಕಿ. ಈ ರೀತಿ ತಿರುತ್ತಾನೆ ಇರಿ. ಈಗ ನಾನು ಇದಕ್ಕೆ ನಮ್ಮ ಆರ್ಗ್ಯಾನಿಕ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸಬ್ಬಕ್ಕಿ ಹಾಲಲ್ಲಿ ಮಿಶ್ರಣ ಆಗಿ ತುಂಬ ಚೆನ್ನಾಗಿ ಗಟ್ಟಿ ಬಂದಿದೆ. ಇಲ್ಲಿ ತುಪ್ಪ ಕಾಯ್ದಿದೆ. ತುಪ್ಪಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿ. ನಾನಿಲ್ಲಿ ಆರ್ಗ್ಯಾನಿಕ್ ತುಪ್ಪ ತೊಗೊಂಡಿದ್ದೀನಿ. ಮಕ್ಕಳಿಗೆ ಕೆಮ್ಮಿನೂ ಬರಬಾರ್ದಲ್ಲ, ಆದ್ದರಿಂದ ನೋಡಿ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿ. ಈಗ ನಾನು ತುಪ್ಪದಲ್ಲಿ ಕರೆದಂಥದ್ದನ್ನ ಹಾಲಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ಮಿಶ್ರಣ ಮಾಡೋಣ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಈ ರೀತಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಸಬ್ಬಕ್ಕಿ ಪಾಯಸ ರೆಡಿ. ಈ ಬಿಸಿ ಬಿಸಿ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಬೇಕಾಗಿರೋದು